ಈಗ ಖಾರಾಬಾತ್ ಬಂದಿದೆ. ಆಕ್ಚುಲಿ ನನ್ ಖಾರಾಬಾತ್ ಅಂದ್ರೆ ಉಪ್ಮಾನೇ ಅದು ಟೇಸ್ಟ್ ಮಾಡಲ್ಲ. ಒಂದು ವಡೆ ಬಂದಿದೆ. ಪ್ರೆಸೆಂಟ್ ಸೆಕೆಂಡ್ ರೈಸ್ ತಿನ್ಬಿಟ್ಟ ಫೈನಲಿ ಬಂತೇನ. ನಮಸ್ಕಾರ ಸ್ನೇಹಿತರೆ, ನಾವಿವಾಗ ಬಂದಿರೋದು ವಿದ್ಯಾರ್ಥಿ ಭವನ್. ಇದು ಬಸವನಗುಡಿ ಹತ್ರ ಲೊಕೇಟ್ ಆಗಿದೆ. ಇವರು ಸುಮಾರು 1943ಇಂದ ಈ ಹೋಟೆಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸ್ಟಿಲ್ ಬ್ಯುಸಿ. ಇವ್ರಿಗೆ 2017 ದೋಸೆಗೆ ಒಂದು ಅವಾರ್ಡ್ ಬಂದಿದೆ. ಒಬ್ಬರಾದ್ರೆ ಹೆಸರು ಬರೆಸ್ಬೇಕು, ಇಬ್ಬರು ಒಬ್ಬರ ಮೇಲಾದ್ರೆ ನಟೋಗ್ ಅಂತ ಒಂದು ಡಿ. ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ, ಮಂಡೇ ಟು ಥರ್ಸ್ಡೇ. ಫ್ರೈಡೇ ಮಾತ್ರ ಆಫ್ ಇರುತ್ತೆ, ಮತ್ತು ಸಾಟರ್ಡೇ ಇರುತ್ತೆ, ಸಂಡೇನೂ ಇರುತ್ತೆ. ಹೊಸಕೋಟೆ ದಮ್ ಬಿರಿಯಾನಿಗಿಂತ ರಶ್ ಆಗ್ತೈತಲ್ಲ ಇಲ್ಲಿ. ಅದು ಆಲ್ಮೋಸ್ಟ್ 320 ಆಗಿದೆ. ಎಷ್ಟೊಂದು ವ್ಯಾಲ್ಯೂ ಜನ ಮತ್ತು ಏನಾಗ ಸೊ ಮಮ್ಮಿ ಪ್ರೆಸೆಂಟ್ ಈ ರೇಂಜ್ ಹಿಡಿಬೇಕು. ನಿನ್ ದೋಸೆ ತಿನ್ಬೇಕೋಸ್ಕರ 4 ಗಂಟೆ ವೇಟ್ ಮಾಡಿಸ್ತೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬೆಳಗ್ಗೆ ಬಂದು ಇಟ್ಕೊಂಡು ಜಾಗನ ಮಾರ್ನಿಂಗ್ ಇಂದ ಎಷ್ಟಿತ್ತು ಇವಾಗ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮ್ ನೋಡಿ? ಆಗೈತೆ 3:30 ಎಕ್ಸಾಕ್ಟ್ 3:30. ಎಕ್ಸ್ಪೆಕ್ಟೆಡ್ ಟೈಮು 3:45 to 4:15. 100 ವರ್ಕ್ ಇರುತ್ತೇನಾ? 36 D1 ಸೀರೀಸ್ 36 ಕಷ್ಟ ಇದೆ. ಮತ್ತೆ ತಿನ್ಬೇಕಲ್ಲ ದೋಸೆ. 320 ಟೋಕೆನ್ ತಗೊಂಡಿರೋದು. ಅಪ್ರಾಕ್ಸ್ ಟೈಮ್ ಸ್ಲಾಟ್ 3:45 to 4:15 PM. 3:30. ಇನ್ನು ಎಷ್ಟಾಗುತ್ತಾ ನಮಗ್ బురాకి? నిద్ర పడుతుందా? ఇట్టాడిదేదో అవుద్దని అన్నిసార్లు అడిగారు. ఎక్కడికి వెళ్తున్నావు అని. మీకు అసలు ఏం రైట్స్ ఉన్నాయండి మమ్మల్ని ఇడికి తీసుకొచ్చి చంపడానికి? ಗೊತ್ತಿಲ್ಲಾಗಿ ವೆಯ್ಟ್ ಮಾಡಿ ಸಾಕು. ಸ್ಟಾರ್ಟ್ ಆಯ್ತು. ಬರಲಿ ಇಲ್ಲ ಐತೆ 9 ಐತೆ 9. ಕೈ ಎತ್ತಿ ಸಿಂಗಲ್ ಯಾರು ಪ್ರೆಸೆಂಟ್ ಸರ್. ಸೆಕೆಂಡ್ ರೈಸ್ ತಿನ್ಬಿಟ್ಟ ಸೆಕೆಂಡ್ ರೈಸ್ ಫೈನಲಿ ಬಂತೇನ. ಕಳ್ಳಲ್ಲ ಆನಂದ. ಟೈಮ್ ಎಷ್ಟಾಯ್ತು? ಆಗದ್ 4 ಕಾಲ್. 40 minutes ವೇಟ್ ಮಾಡಿದ್ವಾ? ಎಕ್ಸ್ಪೆಕ್ಟೆಡ್ ಟೈಮ್ ಕರೆಕ್ಟ್ ಆಗಿ 3:20ಗೆ 40 minutes ವೇಟ್ ಮಾಡಿದ್ದೀವಿ. ಇವಾಗ ಕೊಡಕ್ಕೆ ಎಷ್ಟೊತ್ತು ಮಾಡ್ತಾರೋ ನೋಡ್ಬೇಕು. ಇವಾಗ ಒಂದು ಖಾರಾಬಾತು 3 ಮಸಾಲೆ ದೋಸೆ ಹೇಳಿದ್ವಿ. ಒಂದು ವಡೆ ಕೇಳಿಸ್ಕೊಂಡೇ ಇಲ್ಲ. ಉದ್ದಿನ ವಡೆನಾ? ಉದ್ದಿನ ವಡೆ ಚೆನ್ನಾಗಿರುತ್ತೆ, ರವೆ ವಡೆ ಚೆನ್ನಾಗಿರುತ್ತೆ.
ನನಗೆ ಗೊತ್ತು, ತಿಂದಲ್ಲಿ ಗೊತ್ತಾಗುತ್ತೆ. ನನಗೆ ಮಸಾಲೆ ವಡೆ ಚೆನ್ನಾಗಿದೆ. ಬರ್ತದೆ, ಬಂದ್ಮೇಲೆ ಚೆನ್ನಾಗಿ ತಿಂದು ಫಸ್ಟ್ ಟೈಮ್ ನಾನು ಆಫ್ಟರ್ನೂನ್ 4 ಗಂಟೆವರೆಗೂ ತಿಂದಂಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ಕೊಂಡು ತಿಂತಾ ಇರೋದು. ಸರಿ ತಗೋಬಾರಂತ ಒಂದ್ಸಲ ವಿಡಿಯೋ ನೋಡಿಸ್ತೀನಿ ನೋಡಿ. ಈಗ ಖಾರಾಬಾತ್ ಬಂದಿದೆ. ಆಕ್ಚುಲಿ ನನ್ ಖಾರಾಬಾತ್ ಅಂದ್ರೆ ಉಪ್ಮಾನೇ, ಅದು ಟೇಸ್ಟ್ ಮಾಡಲ್ಲ. ಒಂದು ವಡೆ ಬಂದಿದೆ, ಟೇಸ್ಟ್ ಮಾಡೋ. ಈ ಖಾರಾಬಾತ್ ಇಷ್ಟಿದೆ, 45 ರೂಪಾಯಿ ಅಂತೆ. ಯಪ್ಪ, ಚೆನ್ನಾಗಿದೆ ಬಟ್ ಕ್ವಾಂಟಿಟಿ ಕಡಿಮೆ ಕೊಟ್ಟಿದೆ. ಟೇಸ್ಟ್ ಏನ್ ಸಾಕಲ್ಲ. ಹಿಂಗಟ ಟೇಸ್ಟ್ ಓಕೆ, ಚೆನ್ನಾಗಿದೆ. ಮತ್ತೆ ಅಷ್ಟೊಂದೇ ಇದೆಷ್ಟು? ಇದು 45 ರೂಪಾಯಿ ಒಂದು ವಡೆ, 90 rupees. This is business. This is my sweat. I know, but I did business. ಖಾರಾಬಾತ್ ಟೇಸ್ಟ್ ಉಪ್ಪಿಟ್ಟು ಅನ್ನಲ್ಲ, ಅದನ್ನ ಖಾರಾಬಾತ್ ಅಂತ ಯಾಕಂತ. ವಡೆ ರೆಗ್ಯುಲರ್ ಇದೆ. ನಾನು ಖಾರಾಬಾತ್ ಅನ್ಕೊಂಡ್ರೆ ಪಲಾವ್ ಅನ್ಕೊಂಡಿದ್ದೆ. ಖಾರಾಬಾತ್ ಉಪ್ಪಿಟ್ಟು ಕೊಟ್ಟೆ. ಆ ಪೀಜಿನಾಗೂ ಉಪ್ಪಿಟ್ಟು, ಇದು ಉಪ್ಪಿಟ್ಟು. ಇವಾಗ ದೋಸೆಗೋಸ್ಕರ ವೇಟಿಂಗ್ ಅಷ್ಟೇ. ಪೀಜಿ ಉಪ್ಪಿಟ್ಟಿದ್ದಂಗೆ ಖಾರಾಬಾತ್ ದೋಸೆ ಬಂತು. ದೋಸೆ ಟೇಸ್ಟ್ ಮಾಡ್ಬೇಕು. ಏನೋ ಈರುಳ್ಳಿ ಕ್ಯೂ ಇದೆ. ಚಟ್ನಿ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ತುಪ್ಪ ಮಾಡಿ ಟೀಚರ್ ಪ್ರಮೋಷನ್ ಕೊಟ್ಟಿಲ್ಲ. ಹೆಂಗಾಯ್ತಾ? ಮಾಮೂಲಾಗಿ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗೈತಿ. ಮತ್ತೆ ಅಷ್ಟು ತೆಗ್ದಕ್ಕಂಗೇನಿಲ್ಲ. ಪ್ರೈಸ್ ಪ್ರಕಾರ ಬಂದ್ರೆ 5 ರೆಸಿಪಿ ಟೇಸ್ಟ್ ಮಾತ್ರ ಸಗಲಾಗಿದೆ. ಒಳ್ಳೆ ರೆಸಿಪಿ ಇದೆ, ಟೇಸ್ಟ್ ಚೆನ್ನಾಗಿದೆ. $80 ಪ್ರೈಸ್ ಚೆನ್ನಾಗಿ ಅಷ್ಟೇ, ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಬಟ್ ಟೇಸ್ಟ್ ಮಾತ್ರ ಸಗಲ. ಸರ್ವಿಸ್ ಆಗತ್ತೆ, ಅದಕ್ಕೆ ಪ್ರೈಸ್ ಇಕ್ಕಿರೋದು. ಕುತ್ಕೊಂಡು ಒಂದು 2 ನಿಮಿಷಕ್ಕೆ ದೋಸೆ ಕೊಟ್ಟು ಅದಕ್ಕೆ ಮುಂಚೆ 3 ಗಂಟೆ ಹೊರಗೆ ವೇಟ್ ಮಾಡಿಸಿಲ್ಲ. 3 ಗಂಟೆ ವೇಟ್ ಮಾಡಿದ್ರು. ನನಗೆ ಸರ್ವಿಸ್ ತುಂಬಾ ಇಷ್ಟ ಆಯ್ತು. ಸಿಂಪಲ್ ಆಗಿ ನೀಟಾಗಿ ಸರ್ವಿಸ್ ಮಾಡ್ತಾರೆ. ಚಟ್ನಿಯಲ್ಲಿ ಪುಟಾಣಿನೇ ಚೆನ್ನಾಗಿದಾವಲ್ಲ. ನೈಟು ಕಾಫಿ ತಗೊಂಡಿದ್ವಿ, ಯಾಕಂದ್ರೆ ನಾನು ಕಾಫಿ ಕುಡಿಯಲ್ಲ. ಸ್ವಲ್ಪ ಕುಡ್ದು ಟೇಸ್ಟ್ ಮಾಡ್ತೀನಿ. ನೋಡೋ ಟೇಸ್ಟ್ ಹೆಂಗೈತಿ. ಇಲ್ಲ ಸುಡ್ತಾ ಇದೆ ಕುಡಿಯಕ್ಕೆ. ಸ್ಟ್ರಾಂಗ್ ಆಗಿ ಚೆನ್ನಾಗಿದಾವ. ಸ್ವಲ್ಪ ಶುಗರ್ ಕಮ್ಮಿ. ಶುಗರ್ ಇಲ್ಲ, ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ.
ಓಕೆ ವಿಸಿಟ್ ಮಾಡ್ಬೋದು ಗೈಸ್. ಓಕೆ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಓಕೆ ಗೈಸ್ ಬಾಯ್. ಈ ಬಸವನಗುಡಿ ಏರಿಯಾ ಅಂದ್ರೆ ಫುಲ್ ಬಿಸಿ ಇದೆ ಗೈಸ್. ಫುಲ್ ಹೊಟ್ಟೆ ಹಸ್ಕೊಂಡು ಮಾತ್ರ ವಿದ್ಯಾರ್ಥಿ ಭವನ್ಗೆ ಬರಬೇಡಿ. ಫ್ರೀಯಾಗಿ ತಿನ್ಲೇಬೇಕು ಅಂತ ಅಮ್ಮಂಗಿದ್ರೆ ಮಾತ್ರ ಬನ್ನಿ ಏನ. ಫುಲ್ ಹೊಟ್ಟೆ ಹಸ್ಕೊಂಡು ಬರಬೇಡಿ, ಯಾಕಂದ್ರೆ ವೆಯ್ಟ್ ಮಾಡ್ಬೇಕು. 3 ಗಂಟೆ ವೇಟ್ ಮಾಡ್ಬೇಕು. ಆ ವೇಟ್ ಮಾಡಿ ಮಾಡಿ ಇನ್ನ ತಿಂದಿದ್ರು ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಇಷ್ಟ ಆಯ್ತು ದೋಸೆ, ಸಖತ್ತಾಗಿ ಇಷ್ಟ ಆಯ್ತು. ಪ್ರೈಸ್ ಮಾತ್ರ ಒಂದು 60 ಇಕ್ಕಿದ್ರೆ ಚೆನ್ನಾಗಿರೋದು. Okay. ಟೈಮಿಂಗ್ಸ್ ಅಲ್ಲಿ ಇಲ್ಲ ಕಣ. ಓಕೆ ಗೈಸ್, ಇವಾಗ ಒಂದು ಕಬಾಬ್ ಸ್ಪಾಟ್ ಇದೆ, ಉಳ್ಳ ಕಬಾಬ್ ಅಂತ, ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಮತ್ತೆ ಅಲ್ಲಿ ನೋಡಿಸ್ತೀನಿ ಬನ್ನಿ. ಓಕೆ ಬಾಯ್. ಉಳ್ಳ ಕಬಾಬ್ ತಿನ್ನೋಣ ಅಂತ ಬಂದ್ವಿ ಗೈಸ್. ಉಳ್ಳ ಬೆಣ್ಣೆ ಕಬಾಬ್ ಇಲ್ಲೇ ಇಡೋದು, ಇನ್ನೂ ಬಂದಿಲ್ಲ ಅವರು, ಟೈಮೇ ಸರಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.